ಗುತ್ತಿಗೆದಾರರಿಗೆ ಬಾಕಿ ಬಿಲ್ ಅನ್ನ ಕೊಡೋಕೆ ಸರ್ಕಾರದ ಬಳಿ ದುಡ್ಡೇ ಇಲ್ವಾ? ಈಗೊಂದು ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ಸುಮಾರು ಕೋಟಿ ರೂಪಾಯಿ ಹಣವನ್ನು ಬಾಕಿ ಉಳಿಸ್ಕೊಂಡಿದೆ ಗುತ್ತಿಗೆದಾರರಿಗೆ ಕೊಡೋದನ್ನ, ಅದನ್ನು ಕೊಡ್ತಾ ಇಲ್ಲ. ಅವರು ಕೇಳ್ತಾ ಇದ್ದಾರೆ, ಯಾಕೆ ಕೊಡ್ತಾ ಇಲ್ಲ? ಸರ್ಕಾರದ ನಿಜವಾಗ್ಲೂ ಹಣ ಇಲ್ವಾ? ಈಗ ಮತ್ತೆ ಶುರುವಾಗ್ತಾ ಇದೆ ಕಾಂಟ್ರಾಕ್ಟರ್ ವರ್ಸಸ್ ಸರ್ಕಾರದ ನಡುವಿನ ಸಮರ. ಗುತ್ತಿಗೆದಾರರು ಕೇಳ್ತಾ ಇದ್ದಾರೆ ನಮ್ಮ ಬಾಕಿ ಹಣವನ್ನು ಕೊಡ್ರಿ ಅಂತ ಹೇಳಿ, ಆದರೆ ಸರ್ಕಾರ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಅದರ ಬಗ್ಗೆ ಯಾವ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾ ಇಲ್ಲ. ಬಾಕಿ ಬಿಲ್ ಪಾವತಿಗೆ ಆಗ್ರಹಿಸಿ ಕಾಂಟ್ರಾಕ್ಟರ್ಸ್ ಎಲ್ಲರೂ ಕೂಡ ಸರ್ಕಾರದ ವಿರುದ್ಧ ಮಾತನಾಡ್ತಾ ಇದ್ದಾರೆ, ಸಮರ ಸಾರ್ತಾ ಇದ್ದಾರೆ. ಗುತ್ತಿಗೆದಾರರಿಗೆ 38,000 ಕೋಟಿ ರೂಪಾಯಿ ಬಾಕಿ ಉಳಿಸಿಕೊಂಡಿದ್ದಾರೆ ಸರ್ಕಾರ ಕೊಡೋದು. ಸಾವಿರಾರು ಕೋಟಿ ಬಿಲ್ ಪಾವತಿಗೆ ಡೆಡ್ಲೈನ್ ನೀಡಿದ್ದಾರೆ. ಈಗ ಗುತ್ತಿಗೆದಾರರು ಕೊಡಲೇಬೇಕು ಅಂತ ಹೇಳಿ ಸಾಲ ಮಾಡಿ ಕೆಲಸ ಮಾಡಿದ್ದಾರೆ. 1.5 ಲಕ್ಷ ಕೋಟಿ ರೂಪಾಯಿ ಅಷ್ಟೊಂದು. ಮಾರ್ಚ್ 5ನೇ ತಾರೀಕು ಕೊಡಬೇಕು, ಕೊಡದೇ ಇದ್ರೆ ನಾವು ನಮ್ಮ ಕೆಲಸ ನಿಲ್ಲಿಸ್ತೀವಿ ಅಂತ. ಹಣವನ್ನು ಕೊಡದೇ ಇದ್ರೆ ರಾಹುಲ್ ಗಾಂಧಿಗೆ, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ನಾವು ಪತ್ರವನ್ನು ಬರಿತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ತಲೆನೋವು ಆಗ್ತಾ ಇದೆ ಗುತ್ತಿಗೆದಾರರ ಬಾಕಿ ಬಿಲ್. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಬರೀ ಹೋರಾಟ ಮಾಡ್ತಿದ್ರು ಗುತ್ತಿಗೆದಾರರು, ಈಗ ಕೆಲಸನೇ ನಿಲ್ಲಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕೈ ಸರ್ಕಾರದ ವಿರುದ್ಧ ತೊಡೆ ತಟ್ಟಿ ನಿಂತ್ಕೊಂಡಿದ್ದಾರೆ ಕಾಂಟ್ರಾಕ್ಟರ್ಸ್ ಎಲ್ಲರೂ ಕೂಡ. ಗುತ್ತಿಗೆದಾರರಿಗೆ ಬಾಕಿ ಬಿಲ್ ಪಾವತಿ ಏನಿದೆ ಅದನ್ನು ಮಾಡೋಕೆ ಸರ್ಕಾರದ ಹತ್ರ ದುಡ್ಡು ಇಲ್ಲ ಅನ್ನುವಂತಹ ಲೆಕ್ಕ ವಿಚಾರ. ಯೋಚನೆ ಬರೋದು ಸಹಜ. ಯಾಕಂದ್ರೆ ಸುಮಾರು ಕೋಟಿ ರೂಪಾಯಿಯನ್ನ ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ದಾರೆ ಗುತ್ತಿಗೆದಾರರು. ಸಾಲ ಸೂಲ ಮಾಡಿ ಕೆಲಸಗಳನ್ನು ಮಾಡಿ ಈಗ ಬರುತ್ತೆ ಬಿಲ್, ಆಗ ಬರುತ್ತೆ ಬಿಲ್ ಅಂತ ಕಾಯ್ತಾ ಇದ್ದಾರೆ ಅವರು ಕೂಡ. ಆದ್ರೆ ಸರ್ಕಾರ ಮಾತ್ರ ಮನಸ್ಸು ಮಾಡ್ತಾ ಇಲ್ಲ ಅವರ ಬಿಲ್ ಅನ್ನ ಕ್ಲಿಯರ್ ಮಾಡೋಕೆ. 1.5 ಲಕ್ಷ ಗುತ್ತಿಗೆದಾರರಿಗೆ ನಷ್ಟ ಆಗ್ತಾ ಇದೆ, ಕಷ್ಟ ಕೂಡ ಆಗ್ತಾ ಇದೆ. ಸರ್ಕಾರ ಇನ್ನೂ ಕೂಡ ಕೊಡದೆ ಹೋದ್ರೆ ನಮ್ ಗತಿ ಏನು? ನಾವು ಸಾಲ ಮಾಡ್ಕೊಂಡು ಕೆಲಸ ಮಾಡಿಸಿದೀವಿ ಕಾಂಟ್ರಾಕ್ಟರ್ಗಳು ಎಲ್ಲರೂ ಕೂಡ. ಸರ್ಕಾರ ಆದ್ರೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ ನಮ್ಮ ಬಗ್ಗೆ. ಏನ್ ಮಾಡೋದು ನಾವೀಗ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಇದೇ ವಿಚಾರವಾಗಿ. 38,000 ಕೋಟಿ ರೂಪಾಯಿ ಬಾಕಿ ಇದೆ ಗುತ್ತಿಗೆದಾರರಿಗೆ ಕೊಡಬೇಕಾಗಿರುವಂತಹ ಬಿಲ್ಲು. ದುಡ್ಡು ಬರಬೇಕಲ್ಲ, ಅವ್ರು ಕೆಲಸ ಮಾಡಿಸಿರುವಂಥದ್ದು ಕಾಮಗಾರಿದು. ನೀವೊಂದು ವೇಳೆ ದುಡ್ಡೇನಾದ್ರೂ ಕೊಡದೇ ಇದ್ರೆ ನಾವೀಗ ಕೆಲಸವನ್ನು ನಿಲ್ಲಿಸೇ ಬಿಡ್ತೀವಿ, ಕೆಲಸ ಮಾಡೋದಿಲ್ಲ ನಾವು ಅಂತ ಹೇಳಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲ ನೋಡಿ, ಈ ವಿಚಾರವಾಗಿ ನಾವು ಮಾರ್ಚ್ 5ನೇ ತಾರೀಕು ತನಕ ನಿಮ್ಮ ಸರ್ಕಾರಕ್ಕೆ ಟೈಮ್ ಕೊಡ್ತೀವಿ. ಅಷ್ಟರೊಳಗೆ ನಮ್ಮ ದುಡ್ಡನ್ನು ಕೊಟ್ಟರೆ ಸರಿ, ಇಲ್ಲ ಅಂತಂದರೆ ನಮ್ಮ ಕೆಲಸ ನಿಲ್ಲಿಸ್ತೀವಿ, ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡ್ತೀವಿ ಅಂತ ತೊಡೆ ತಡ್ತಾ ಇದ್ದಾರೆ, ಎಚ್ಚರಿಕೆ ಕೊಡ್ತಾ ಇರ್ತಾರೆ ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ. ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದಲೂ ಕೂಡ ಇದ್ರ ಬಗ್ಗೆ ಏನು ಯೋಚನೆ ಮಾಡ್ತಾ ಇಲ್ಲ. ಅನೇಕ ಬಾರಿ ನಾವು ಮಾತನಾಡಿದ್ದೀವಿ, ಅವ್ರ ಗಮನಕ್ಕೆ ತಂದಿದ್ದೀವಿ, ಮನವಿಗಳನ್ನು ಮಾಡಿದ್ದೀವಿ. ಏನು ಮಾಡಿದ್ರು ಕೂಡ ಸರ್ಕಾರ ದುಡ್ಡನ್ನು ರಿಲೀಸ್ ಮಾಡ್ತಾ ಇಲ್ಲ. 38,000 ಕೋಟಿ ರೂಪಾಯಿ ಬಾಕಿ ಇದೆ. ಇದರಿಂದ 1.5 ಲಕ್ಷ ಗುತ್ತಿಗೆದಾರರು ಏನಿದ್ದಾರೆ, 1.5 ಲಕ್ಷ ಗುತ್ತಿಗೆದಾರರು, ಅವರಿಗೆ ತುಂಬ ಕಷ್ಟ ಆಗ್ತಾ ಇದೆ, ಅವರು ಕೂಡ ನಷ್ಟ ಆಗ್ತಾ ಇದ್ದಾರೆ. ಸರ್ಕಾರ ಇವತ್ತು ಕೊಡುತ್ತೆ, ನಾಳೆ ಕೊಡುತ್ತೆ, ನಾಡಿದ್ದು ಕೊಡುತ್ತೆ ಅಂತ ಹೇಳಿ ಕಾಯ್ತಾನೆ ಇದ್ದಾರೆ ಅವರು ಕೂಡ. ಆದರೆ ಸರ್ಕಾರ ಮಾತ್ರ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಕೊಡೋಣ ಬಿಡು ಅಂತ ಏನಾದ್ರು ಸುಮ್ಮನೆ ಇದೆಯೋ, ಅಥವಾ ನಮ್ಮ ಹತ್ರ ದುಡ್ಡಿಲ್ಲ ಎಲ್ಲಿಂದ ಕೊಡೋಣ ಅಂತ ಏನೂ ಮಾತನಾಡ್ತಾ ಇಲ್ವಾ? ಸಿದ್ದರಾಮಯ್ಯ ಅವರ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಕೊಟ್ಟು ಗುತ್ತಿಗೆದಾರರಿಗೆ ಇಲ್ದಂಗೆ ಮಾಡ್ತಾ ಇದೆ ಅಂತ ಹೇಳಿ ಬಿಜೆಪಿಯವರು ಆರೋಪ ಮಾಡ್ತಾರೆ. ಈ ಹಿಂದೆ ನೋಡಿದ್ದೀವಿ, ಗುತ್ತಿಗೆದಾರರೊಬ್ಬರು ಸರ್ಕಾರ ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿನೇ ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಬಿಜೆಪಿ ಸರ್ಕಾರ ಇದ್ದಾಗನೋ ಇನ್ನೊಂದು ಬೇರೆ ಸರ್ಕಾರ ಇದ್ದಾಗ ಅನಿಸುತ್ತೆ ಗುತ್ತಿಗೆದಾರರು. ಹೀಗೆಲ್ಲ ಆಗ್ತಾ ಹೋಗುತ್ತೆ. ಸಿದ್ದರಾಮಯ್ಯ ಸರ್ಕಾರಕ್ಕೇನೆ ಈಗ ತಲೆನೋವು ಆಗ್ತಾ ಇದೆ ಈ ವಿಚಾರ. ಗುತ್ತಿಗೆದಾರರು ಯಾವ ಸಮಯದಲ್ಲಾದರೂ ದೊಡ್ಡ ಮಟ್ಟದ ಹೋರಾಟವನ್ನು ಕೈಗೊಳ್ಬೋದು. ಯಾಕಂದರೆ ಅಷ್ಟು ದೊಡ್ಡ ಮೊತ್ತವನ್ನು ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ದಾರೆ. 38,000 ಕೋಟಿ ರೂಪಾಯಿ ಅಂತಂದರೆ ಅದನ್ನು ಸುಮ್ಮನೆ ಅಲ್ಲ. ಬೇರೆ ಬೇರೆ ಕೆಲಸಗಳಿಗೆ ಟೆಂಡರ್ ಕರೆದಿರ್ತಾರೆ, ಟೆಂಡರ್ ತೊಗೊಂಡು ಅವ್ರು ಕೆಲಸ ಮಾಡಿಸಿರ್ತಾರೆ. ಯಾಕಂದರೆ ಇವರು ದುಡ್ಡನ್ನು ಹಾಕಿ ಕೆಲಸ ಮಾಡಿ ಆದಮೇಲೆ ಸರ್ಕಾರ ರಿಲೀಸ್ ಮಾಡುತ್ತೆ ದುಡ್ಡನ್ನು. ಅದಕ್ಕೆ ಅವ್ರು ಕಾಯ್ತಾ ಇರ್ತಾರೆ. ಇನ್ನೂ ಕೂಡ ಇವರು ಬಿಡುಗಡೆ ಮಾಡ್ತಾ ಇಲ್ಲ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಏನು ಮಾಡಿದ್ರು, ಬರೀ ಹೋರಾಟವನ್ನು ಮಾಡ್ತಾಯಿದ್ರು. ಗುತ್ತಿಗೆದಾರರ ಸಂಘ ದುಡ್ಡು ಕೊಟ್ಟಿಲ್ಲ ಹಾಗೆ ಹೀಗೆ ಅಂತ ಹೇಳಿ ಸುಮ್ಮನಾದರು. ಈಗ ರೊಚ್ಚಿಗೆ ಹೇಳ್ತಾ ಇದ್ದಾರೆ, ಹೋರಾಟ ಮಾಡ್ತೀವಿ, ಮುಂದಿನ ದಿನಗಳಲ್ಲಿ ಕೊಡ್ತೀರಾ ಇಲ್ಲ ಹೇಳಿ ಅಂತ ಹೇಳಿ ಖಡಕ್ಕಾಗಿ ಕೇಳ್ತಾ ಇದ್ದಾರೆ ಸರ್ಕಾರಕ್ಕೆ. ಸರ್ಕಾರ ಇದ್ರ ಬಗ್ಗೆ ಇನ್ನೂ ಏನು ಕೂಡ ಹೇಳ್ತಾ ಇಲ್ಲ. 5ನೇ ತಾರೀಕು, ಮಾರ್ಚ್ 5ನೇ ತಾರೀಕುವರೆಗೆ ಡೆಡ್ಲೈನ್ ಕೊಟ್ಟಿದ್ದಾರೆ. ಅಲ್ಲಿವರೆಗೂ ಸುಮ್ಮನೆ ಇರ್ತೀವಿ, ಕಾದು ನೋಡ್ತೀವಿ.
ಆಗಲೂ ಮಾಡಿಲ್ಲ ಅಂತಂದರೆ ನಮ್ಮ ದಾರಿ ನಾವು ನೋಡ್ಕೊಳ್ತೀವಿ, ಎಲ್ಲ ಕೆಲಸ ನಿಲ್ಲಿಸಿ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.